ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ನಿಮಗೆ ಫ್ಲೈಟ್ ಲ್ಯಾಂಡ್ ಆದಮೇಲೆ ಏನೇನು ಪ್ರೊಸೀಜರ್ಸ್ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಫ್ಲೈಟ್ ಲ್ಯಾಂಡ್ ಆದಮೇಲೆ ರನ್ವೇ ಟು ಬೇಗ ಬರೋಕ್ಕೆ ಆಲ್ಮೋಸ್ಟ್ 5 to 10 ಮಿನಿಟ್ಸ್ ತಗೊಳುತ್ತೆ. ಅದರಲ್ಲೂ ಇವಾಗ ಬೆಂಗಳೂರು ಏರ್ಪೋರ್ಟಲ್ಲಂತೂ ಫಸ್ಟ್ ರನ್ವೇ ಸೆಕೆಂಡ್ ರನ್ವೇ ಅಂತ ಇದೆ. ಫಸ್ಟ್ ರನ್ವೇಯಿಂದ ಬರೋಕ್ಕಾದರೆ ಸ್ವಲ್ಪ ಕಮ್ಮಿನೇ ಟೈಮು, ಬಟ್ ಸೆಕೆಂಡ್ ರನ್ವೇಯಿಂದ ಬರಬೇಕು ಅಂದರೆ ಇನ್ನೂ ಒಂಚೂರು 5-10 ನಿಮಿಷ ಜಾಸ್ತಿನೇ ಟೈಮ್ ತಗೊಳುತ್ತೆ. ಫ್ಲೈಟ್ ತಲುಪ್ತಿದ್ದಂಗೆ ಆಲ್ಮೋಸ್ಟ್ ಎಲ್ಲ ಗ್ರೌಂಡ್ ಸ್ಟಾಫು ರೆಡಿಯಾಗಿ ನಿಂತಿರ್ತಾರೆ. ಯಾಕಂದರೆ ಅವ್ರು ಆನ್ ಟೈಮ್ ಬಂದ್ರೇ ನೀವು ಆನ್ ಟೈಮ್ ಇಳಿಯೋಕ್ಕಾಗೋದು. ಗ್ರೌಂಡ್ ಸ್ಟಾಫ್ ಅಂದರೆ ಒಬ್ಬರು ಇಬ್ಬರು ಅಲ್ಲ, ಎಂಜಿನಿಯರ್ಸ್, ಫ್ಲೈಟ್ ಮಾರ್ಷಲ್ಸ್, ಹಾಗೆ ಲೋಡರ್ಸ್, ಅವ್ರ ಜೊತೆ ಸೆಕ್ಯೂರಿಟಿ ಸ್ಟಾಫ್ಸ್, ಫ್ಲೈಟ್ ಸೇಫ್ಟಿ ಮಾರ್ಷಲ್ಸ್ ಎಲ್ಲರೂ ಬಂದು ರೆಡಿಯಾಗಿರ್ತಾರೆ. ಯಾಕೆ ಅಂತಂದರೆ ಆ ಫ್ಲೈಟ್ ಲ್ಯಾಂಡ್ ಆಗಿ ಡಿಪಾರ್ಟ್ ಆಗೋ ತನಕ ಅದನ್ನು ಸೇಫಾಗಿ ಎಲ್ಲ ಪ್ರೊಸೀಜರ್ಸ್ನ ಮಾಡಿ ಮುಗಿಸೋದು ಇವ್ರ ಕರ್ತವ್ಯ ಆಗಿರುತ್ತೆ. ಫ್ಲೈಟ್ದು ಚಾಕ್ಸ್ ಆಫ್ ಆಗ್ತಿದ್ದಂಗೆ ಏರೋ ಬ್ರಿಡ್ಜ್ ಹೋಗಿ ಫ್ಲೈಟ್ ಇದು ಫ್ರಂಟ್ ಡೋರ್ಗೆ ಕನೆಕ್ಟ್ ಆಗುತ್ತೆ, ಸೊ ದ್ಯಾಟ್ ನೀವೆಲ್ಲರೂ ಡಿಬೋರ್ಡ್ ಆಗ್ಬೋದು ಅಂತ. ಇವಾಗ ಏನು ನಿಮಗೆ ಸಣ್ಣದೊಂದು ವಾಹನ ಕಾಣಿಸ್ತಿದೆಯಲ್ಲ, ಅದಕ್ಕೆ TLD ಅಂತಂತಾರೆ. ಅದೇನಕ್ಕಿದೆ ಅಂತಂದರೆ ನಿಮ್ಮ ಬ್ಯಾಗೇಜಸ್ ಎಲ್ಲ ಏನಿದೆ ನೋಡಿ, ಅದನ್ನೆಲ್ಲ ಅನ್ಲೋಡ್ ಮಾಡಿ ಸೇಫಾಗಿ ಬೆಲ್ಟಿಗೆ ಕರ್ಕೊಂಡೋಗಿ ಬಿಡ್ತಾರೆ. ನಿಮ್ಮ ಪ್ರಕಾರ ಫ್ಲೈಟ್ ಒಳಗಡೆ ಆಪ್ರೇಟ್ ಮಾಡ್ತಿರೋರು ಎಷ್ಟು ಮುಖ್ಯ ಪಾತ್ರ ವಹಿಸ್ತಾರಲ್ಲ, ಹಾಗೆಯೇ ಹೊರಗಡೆಯಿಂದ ನಿಮ್ಮನ್ನು ಸೇಫಾಗಿ ರೀಚ್ ಆಗೋ ಥರ ಮಾಡೋ ಗ್ರೌಂಡ್ ಸ್ಟಾಫು ಅಷ್ಟೇ ಮೇನ್ ರೋಲ್ ವಹಿಸ್ತಾರೆ. ಯಾಕಂದರೆ ಇವ್ರು ಸೇಫಾಗಿ ಕಳಿಸಿದ್ರೇ ನೀವು ಸೇಫಾಗಿ ಇಳಿಯೋದು. ಇವಾಗ ಅಣ್ಣ ಏನು ಮಾಡ್ತಿದ್ದಾರೆ ನೋಡಿ, ಅದು ಕಾರ್ಗೋ ಆಫ್ಲೋಡ್ ಮಾಡ್ತಿದ್ದಾರೆ. ಎಷ್ಟು ಆರಾಮಾಗಿ ಸೇಫಾಗಿ ಮಾಡ್ತಿದ್ದಾರೆ ನೋಡಿ. ಅವ್ರಿಗೆ ದಿನಕ್ಕೆ 1-2 ಅಲ್ಲ, ಎಷ್ಟೋ ಫ್ಲೈಟ್ಸು, ಅದೆಷ್ಟೋ 1000 ಟನ್ ಬ್ಯಾಗ್ಗಳಿರ್ತವೆ. ಎಲ್ಲನೂ ಆಫ್ಲೋಡ್ ಲೋಡ್ ಮಾಡೋ ಅಷ್ಟರಲ್ಲಿ ಎಲ್ಲರೂ ಪಾಪ ಸುಸ್ತಾಗೋಗಿರ್ತಾರೆ. ಆದ್ರೂ ಎಷ್ಟು ಜೋಪಾನವಾಗಿ ಮಾಡ್ತಿದ್ದಾರೆ ಅಂದರೆ ಇವ್ರಿಗೆಲ್ಲ ಒಂದು ಹ್ಯಾಂಡ್ಸ್ ಆಫ್ ಹೇಳಬೇಕು. ಹಾಗೆಯೇ ಇವಾಗ ಕಾಣಿಸ್ತಿರೋದು ನಿಮಗೆ ಫ್ಲೈಟ್ ಒಳಗಡೆ ಫುಡ್ ಸಪ್ಲೈ ಹೇಗಾಗತ್ತೆ ಅಂತ. ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಇಷ್ಟು ಮೇಲಕ್ಕೆ ಹೆಂಗಪ್ಪ ಹೊತ್ಕೊಂಡು ಬರ್ತಾರೆ ಅಂತ. ಆ್ಯಕ್ಚುಲಿ ಹೊತ್ಕೊಂಬರಲ್ಲ. ಇದೇನಿದು ಗಾಡಿ ನಿಂತಿದೆಯಲ್ಲ, ಇದಕ್ಕೆ HLV ಅಂತಾರೆ, ಹೆವಿ ಲಿಫ್ಟಿಂಗ್ ವೆಹಿಕಲ್ ಅಂತ. ಅದರ ಮೂಲಕ ಫುಡ್ಡನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ ಫ್ಲೈಟ್ ಒಳಗಡೆಗೆ. ಇದೆಲ್ಲ ಪ್ರೊಸೀಜರ್ಸು ಮುಗಿದ ಮೇಲೆ ಕ್ರೂಗಳು ಬೋರ್ಡ್ ಆಗ್ತಾರೆ. ಯಾಕೆ ಅಂತಂದರೆ ಒಂದು ಫ್ಲೈಟ್ ಅಂದಮೇಲೆ ಆಪ್ರೇಟ್ ಮಾಡಿ ಬಂದಿರೋ ಕ್ರೂಗಳು ಅದರಿಂದ ಡಿಬೋರ್ಡ್ ಆದರೆ ಇನ್ನು ನೆಕ್ಸ್ಟ್ ಆಪ್ರೇಷನ್ಗೆ ರೆಡಿ ಆಗಿರೋ ಕ್ರೂಗಳು ಅದಕ್ಕೆ ಬೋರ್ಡ್ ಆಗಬೇಕಾಗತ್ತೆ. ಸರಿ ಇವತ್ತಿಗೆಷ್ಟು ಸಾಕು, ನಾನು ಹೋಗಿ ಬರಲಾ? ಏನಪ್ಪ ಓದು ಬಾರೋಡೆ. ಟಾಟಾ, ಬೈ ಬಾಯ್.